ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಕೋರ್ಸನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೋಸ್ಕರ ಇರುತ್ತೆ. ಯಾರಾದರೂ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿಗೆ ಟ್ರೈ ಮಾಡ್ತಾ ಇದ್ದರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳನ್ನು ಮಾಡಬೇಕು, ಆಲ್ ಓವರ್ ಇಂಡಿಯಾದಲ್ಲಿ ನಾವು ಹೋಗಿ ಜಾಬ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಅಂದ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ನೀವು ಅಭ್ಯರ್ಥಿಗಳೇ, ನಿಮಗೆ ಮೆಡಿಕಲ್ ರೆಕಾರ್ಡ್ ರಿಲೇಟೆಡ್ ಇರುವಂಥ ಗೌರ್ಮೆಂಟ್ ಜಾಬ್ಗಳ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಜೊತೆಗೆ ಇಷ್ಟ ಅನಿಸಿದರೆ ಈ ವಿಡಿಯೋ ಇಷ್ಟ ಅನಿಸಿದರೆ ಕೂಡ ಲೈಕನ್ನು ಕೂಡ ಮಾಡಿ. ನೋಡಿ, ನೋಟಿಫಿಕೇಶನ್ ಬಂದಿರುವಂಥ 23/2026 23 ನೋಟಿಫಿಕೇಶನ್ ನಂಬರ್ ಇದು. 2026 ಡೇಟ್ ನೋಡಿ 13/6/2026 ಇದು ನೋಟಿಫಿಕೇಶನ್ ಇಶ್ಯೂ ಆಗಿದೆ. ಇದು CRE5 ಅಂತ ಕರಿತೀವಿ. ಇದರ ಮುಖಾಂತರ ಏನು ಮಾಡ್ತಾರೆ ಅಂದರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗಳಲ್ಲಿ ಮತ್ತು ಒಂದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಜಾಬ್ಗಳನ್ನು ಈ ಒಂದು ಎಕ್ಸಾಮ್ ಮುಖಾಂತರ ಪ್ರೊವೈಡ್ ಮಾಡಿ ಕೊಡ್ತಾರೆ. ಇದಕ್ಕೆ ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಕರಿತೀವಿ. ಇದು ಪ್ರತಿ ವರ್ಷ 2 ಟೈಮ್ಸ್ ಜಾಬ್ಗಳನ್ನು ಕರೀತಾರೆ. ನೋಡಿ, ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ಜುಲೈ 3ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, 13ಕ್ಕೆ ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ 13 ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ ನೆಕ್ಸ್ಟ್ ಮಂತ್ 3ನೇ ತಾರೀಕಿಗೆ ಕೊನೆ ದಿನಾಂಕ. ಆಮೇಲೆ ನೀವು ಏನಾದರೂ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯೋ ಅಂತ ವೆರಿಫಿಕೇಷನ್ ಮಾಡ್ಕೋಬೇಕಂದ್ರೆ 11ನೇ ತಾರೀಕಿಗೆ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು, ನಿಮ್ಮ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗಿದೆಯೋ ಇಲ್ಲ ಅಂತೇಳಿ. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ಇಲ್ಲಿ 25ರಿಂದ 27ನೇ ತಾರೀಕಿಗೆ ನಿಮಗೆ ಜುಲೈ 25-27ಕ್ಕೆ ನಿಮಗೆ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ನೋಡಿ, ಇದು ಪ್ಯೂರ್ ಆಗಿ ಎಕ್ಸಾಮ್ ಮೇಲೆ ಡಿಪೆಂಡ್ ಇರ್ತದೆ. ಎಕ್ಸಾಮಲ್ಲಿ ನೀವು ಪಾಸ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಜಾಬು, ಇಲ್ಲಾಂದರೆ ಗೌರ್ಮೆಂಟ್ ಜಾಬ್ ಇಲ್ಲ. ಅದೇ ರೀತಿಯಾಗಿ ನೀವು ಯಾವುದಾದ್ರೂ ಇಂಡಿಯಾದಲ್ಲಿರುವಂಥ ಕರ್ನಾಟಕದಲ್ಲಿ ತುಂಬ ಇಲ್ಲ ಅಂತ ಅನಿಸ್ತದೆ, ಬಟ್ ಇಂಡಿಯಾದಲ್ಲಿ ಯಾವುದೋ ರಾಜ್ಯದಲ್ಲಿ ಹೋಗಿ ನಾನು ಕೆಲಸ ಮಾಡ್ತೀನಪ್ಪ ಅಂತಂದ್ರೆ, ನೀವು ಇಲ್ಲಿ ಕೊಟ್ಟಿರುವಂಥ ಒಟ್ಟು 32 ರಾಜ್ಯಗಳಲ್ಲಿ ನೀವು ಹೋಗಿ ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕು. ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗತ್ತೆ. ಇದ್ರ ವೆಬ್ಸೈಟ್ ಕೂಡ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ. ಹೋಗಿ ಕ್ಲಿಕ್ ಮಾಡಿಕೊಂಡು PDF ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು, ಪ್ಲಸ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಸೊ ಇಲ್ಲಿ ನೋಡಿ, ನಾನು ಏಜ್ ಬಗ್ಗೆ ಹೇಳೋದಾದರೆ, ನೋಡಿ ಮ್ಯಾಕ್ಸಿಮಮ್ ಏಜ್ ನೋಡಿ ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ SC/ST ದವರಿಗೆ 5 ವರ್ಷ, OBC ದವರಿಗೆ 3 ವರ್ಷ ಮತ್ತು PWD ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ 10 ವರ್ಷಗಳನ್ನು ಇಲ್ಲಿ ಸಡಿಲಿಕೆಗಳನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗತ್ತೆ. ಇದು ಕಂಪ್ಲೀಟ್ ಆದಂಥ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಆಮೇಲೆ ಇಲ್ಲಿ ನಿಮ್ಗಳಿಗೆ ಫೀಸ್ ಬಗ್ಗೆ ಹೇಳೋದಾದರೆ, ನೋಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ನೋಡಿ, OBC ಜನರಲ್ದವ್ರಿಗೆ 3,000 ರೂಪಾಯಿ ಫೀಸ್ ಇದೆ. SC/ST ಮತ್ತು ಇಕನಾಮಿಕಲಿ ವೀಕರ್ ಇದ್ದವರಿಗೆ 2,400. ಡಿಸ್ಯಾಬಿಲಿಟಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ ಯಾವುದೇ ಥರಂಥ ಫೀಸ್ ಇಲ್ಲ. ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡಬೇಕು, ಅಪ್ಲಿಕೇಶನ್ ಹಾಕಿ ಪೇಮೆಂಟನ್ನು ಮಾಡಬೇಕು. ಆಮೇಲೆ ಎಕ್ಸಾಮ್ ಡೇಟ್ಗಳನ್ನು ನೋಡಿ, ಇದು ಟೆಂಟೇಟಿವ್ ಡೇಟ್ ಇದಾವೆ. ಆಮೇಲೆ ನಿಮ್ಗಳಿಗೆ ಎಕ್ಸಾಮ್ ಡೇಟ್ಗಳನ್ನು ನಿಮ್ಮ ಒಂದು ಮೇಲ್ ID ಗೆ ಕಳಿಸ್ಕೊಡ್ತಾರೆ, ಅಥವಾ ವೆಬ್ಸೈಟಲ್ಲಿ ನೀವು ನೋಡ್ತಾ ಇರಬೇಕಾಗತ್ತೆ. ಎಕ್ಸಾಮ್ ಆಲ್ ಮೇಜರ್ ರಾಜ್ಯಗಳಲ್ಲಿ, ಆಲ್ ಮೇಜರ್ ಸ್ಟೇಟ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ನಿಮಗೆ 3 ದಿನ ಮೊದಲೇ ಏನು ಮಾಡ್ತಾರಪ್ಪ ಅಂತಂದರೆ, ನಿಮಗೆ ಹಾಲ್ ಟಿಕೆಟ್ಗಳನ್ನು ಇಶ್ಯೂ ಮಾಡ್ತಾರೆ. ಇದು ಆಫಿಷಿಯಲ್ ವೆಬ್ಸೈಟಲ್ಲಿ ಬಂದು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. 100 ಕ್ವಶನ್ ಇರ್ತವೆ, 400 ಮಾರ್ಕ್ಸ್ ಇರ್ತೈತಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. 1 ಮಾರ್ಕ್ಸಿಗೆ 1 ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಜನರಲ್ ನಾಲೆಜ್ 20 ಮಾರ್ಕ್ಸಿಂದು, ಆಪ್ಟಿಟ್ಯೂಡ್ 20, ಆಮೇಲೆ ನಾಲೆಜ್ ಆಫ್ ಕಂಪ್ಯೂಟರ್, ಈ ರೀತಿಯಾಗಿ. ಆಮೇಲೆ 80 ಮಾರ್ಕ್ಸಿಂದು ನಿಮ್ಮ ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ಮಿನಿಮಮ್ ಏನಪ್ಪ ಅಂತಂದರೆ ತೊಗೊಂಡು ಪಾಸ್ ಆಗಬೇಕಾಗತ್ತೆ. ಮತ್ತು ಇದು 90 ಮಿನಿಟ್ಸ್ ಅಂದರೆ ಇದು ನಿಮ್ಗಳಿಗೆ 90 ಮಿನಿಟ್ಸ್ ಏನಪ್ಪ ಅಂದರೆ ಡ್ಯೂರೇಷನ್ ಒಳಗಡೆ ನೀವು ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವು ಮಿನಿಮಮ್ ಎಲಿಜಿಬಿಲಿಟಿ ಪಡ್ಕೋಬೇಕು. ಆಮೇಲೆ ಕನ್ನಡ ಮೀಡಿಯಮ್ದಲ್ಲಿ ಇರೋದಿಲ್ಲ, ಇದು ಓನ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಮೀಡಿಯಮ್ದಲ್ಲ ಮಾತ್ರ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನೀವು ಇಲ್ಲಿ ಪಾಸ್ ಆಗಬೇಕಂದ್ರೆ ನೋಡಿ, ನೀವು ಮಿನಿಮಮ್ ಮಾರ್ಕ್ಸ್ಗಳನ್ನು ತೊಗೊಂಡು ಪಾಸ್ ಆಗಬೇಕಾಗುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರ್ತವೆ. ಅದ್ರ ಜೊತೆಗೆ ನೀವು ಜನರಲ್ ಮತ್ತು ಮೆರಿಟ್ ಆಗಿದ್ದರೆ 40% ಪಾಸ್ ಆಗಬೇಕು. OBC ಅವರು 35, SC/ST ದವರು 30% ತೊಗೊಂಡು ನೀವು ಪಾಸ್ ಆಗಬೇಕು, ಎಲಿಜಿಬಿಲಿಟಿಯನ್ನು ಪಡ್ಕೊತೀರಾ. ನೋಡಿ, ಇಲ್ಲಿ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಮೇಲೆ ಎಕ್ಸಾಮ್ ಇರ್ತವೆ, ಕಂಪ್ಯೂಟರ್ ಬೇಸಸ್ ಮೇಲೆ ಎಕ್ಸಾಮ್ ಇರ್ತವೆ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಎಕ್ಸಾಮ್ ಇರುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದಲ್ಲೇ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ. ಆಮೇಲೆ ನೀವು ಚಾಯ್ಸ್ ಕನ್ನಡದಲ್ಲಿ ಇರೋದಿಲ್ಲ ಇದು, ಯಾಕಂದರೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ಇರೋದರಿಂದ ಇಲ್ಲಿ ಇಂಗ್ಲೀಷ್ ಮೀಡಿಯಮ್. ಉದಾಹರಣೆಗೆ ನೋಡಿ, ನೀವು ಯಾರಿಗೆ ಅಂದರೆ ಮೆಡಿಕಲ್ ರೆಕಾರ್ಡ್ ಸಬ್ಜೆಕ್ಟ್ ಜೊತೆಗೆ ನೀವು ಟೈಪಿಸ್ಟ್ ಕೂಡ ಟೆಸ್ಟ್ಗಳನ್ನು ಮಾಡ್ತಾರೆ, ಟೈಪಿಂಗ್ ಕೂಡ ಟೆಸ್ಟ್ಗಳನ್ನು ಮಾಡ್ತಾರೆ. ಇವರು ಟೈಪಿಸ್ಟ್ ಟೆಸ್ಟ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಇಂಗ್ಲೀಷ್ ಮೀಡಿಯಮ್ದಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಮತ್ತು ಎಲಿಜಿಬಿಲಿಟಿ ಏನಿರಬೇಕು, ಕ್ವಾಲಿಫಿಕೇಷನ್ ನೋಡಿ, ಇಲ್ಲಿ ಕರೆದಿರುವಂಥ ಜಾಬ್ಗಳು ಏನದಾವ ಅಂದರೆ ಕೋಡಿಂಗ್ ಕ್ಲರ್ಕ್, ಜೂನಿಯರ್ ಮೆಡಿಕಲ್ ರೆಕಾರ್ಡ್ ಆಫೀಸರ್, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಅಂತ ಜಾಬ್ಗಳನ್ನು ಕರೆದಾರೆ.
ಕೋಡಿಂಗ್ ಕ್ಲರ್ಕ್ ಒಳಗಡೆ ನೋಡಿರಿ, ಇದು ಭೋಪಾಲ್ದಲ್ಲಿ ಇದಾವೆ. 18ರಿಂದ 30 ವರ್ಷ ವಯಸ್ಸಿರಬೇಕು. ಇಲ್ಲಿ ನೋಡಿ, BSc ಮೆಡಿಕಲ್ ರೆಕಾರ್ಡ್ ಅಥವಾ PUC ಸೈನ್ಸ್ ಮೇಲೆ 6 ಮಂತ್ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕೋರ್ಸ್, ಮೆಡಿಕಲ್ ರೆಕಾರ್ಡ್ ಕೋರ್ಸ್ ಅಥವಾ 2 ವರ್ಷ ಎಕ್ಸ್ಪೀರಿಯನ್ಸನ್ನು ನೋಡಿ. PUC ಸೈನ್ಸ್ ಮೇಲೆ ನೀವೇನು ಮಾಡಬೇಕಪ್ಪ ಅಂತ 10+2 ಸೈನ್ಸ್ ಅಂತ ಬ್ರ್ಯಾಕೆಟಲ್ಲಿ ಹಾಕಿದ್ದಾರೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಿದಾವೆ ರೀ, ಆರ್ಟ್ಸ್ ಕಾಮರ್ಸ್ನವರು ಇದನ್ನು ಮಾಡೋದು. ಅದರ ಜೊತೆಗೆ ಇಲ್ಲಿ ಇಂಗ್ಲೀಷ್ 30 ವರ್ಡ್ಸ್ ಪರ್ ಮಿನಿಟ್ ಒಳಗಡೆ ಸ್ಪೀಡ್ ಇರಬೇಕು, ಇವ್ರ ಕಂಡೀಷನ್ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಕೂಡ ನೋಡಿರಿ, ಕೋಡಿಂಗ್ ಕ್ಲರ್ಕ್. ಓಕೆ, ಇದು ರಿಷಿಕೇಶದಲ್ಲಿರುವಂಥದ್ದು, ಏಮ್ಸಲ್ಲಿ. BSc ಮೆಡಿಕಲ್ ರೆಕಾರ್ಡ್ ಅಥವಾ PUC ಮೇಲೆ ಏನಪ್ಪ ಅಂದರೆ ಇಲ್ಲಿ ಡಿಪ್ಲೊಮಾ 6 ಮಂತದ್ದು ಅಥವಾ ಸರ್ಟಿಫಿಕೇಟ್ ಕೋರ್ಸ್ ವಿತ್ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಜೊತೆಗೆ ಟೈಪಿಂಗ್ ಸ್ಪೀಡ್ ಕೂಡ ಇರಬೇಕು, 30 ವರ್ಡ್ ಪರ್ ಮಿನಿಟ್ ಒಳಗಡೆ ಟೈಪ್ ಮಾಡಬೇಕು. ಸೇಮ್ ಇದೆ ನೋಡಿರಿ, ಸೈನ್ಸ್ ಮೇಲೆ ಅಂದರೆ BSc ಅಥವಾ ಸೈನ್ಸ್ ಮೇಲೆ 6 ತಿಂಗಳದ್ದು ಕೋರ್ಸು ಪ್ಲಸ್ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ನೋಡಿರಿ. 10+2 ಫ್ರಾಮ್ ರಿಕಗ್ನೈಸ್ ಯೂನಿವರ್ಸಿಟಿ ಬೋರ್ಡ್. 10+2 ಅಂದ್ರೆ ಬ್ರ್ಯಾಕೆಟ್ ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಯಾಕಂದರೆ ಇದು ಸೈನ್ಸ್ ಆದವ್ರಿಗೆ ಇದು ಏನಪ್ಪ ಅಂದರೆ ಜಾಬ್ಗಳು BSc ಮೆಡಿಕಲ್ ರೆಕಾರ್ಡ್ ಅಥವಾ 10+2 ಮೆಡಿಕಲ್ ರೆಕಾರ್ಡ್ 6 ಮಂತ್ ಕೋರ್ಸ್ ಸರ್ಟಿಫಿಕೇಟ್ ಆಗಿರಬೇಕು. ನಮ್ಮ ಕರ್ನಾಟಕದಲ್ಲಿ ಇದು 2 ವರ್ಷ ಕೋರ್ಸ್ ಇದೆ. ಟ್ರೈ ಮಾಡಿ ನೋಡಿರಿ, ನಿಮ್ದು ಏನಾದರೂ ಎಲಿಜಿಬಿಲಿಟಿ ತೊಗೊಂತು, ಇಲ್ಲಾಂದರೆ ಇಲ್ಲ. ಮತ್ತು ಹುದ್ದೆಗಳ ಬಗ್ಗೆ ಹೇಳೋದಾದ್ರೆ ನೋಡಿರಿ, ಹುದ್ದೆಗಳು ಎಷ್ಟದಪ್ಪ ಅಂತಂದ್ರೆ ಇಲ್ಲಿ 140+ ಹುದ್ದೆಗಳದಾವೆ ರೀ. ಬೇರೆ ಬೇರೆ ಕಡೆ ಇದಾವೆ. ಇಲ್ಲಿ ನೋಡ್ತಾ ಇದ್ದೀರಿ, ಬೇರೆ ಕಡೆ ನಿಮಗೆ ಇಲ್ಲಿ 140 ಹುದ್ದೆ, ಒಟ್ಟು 140 ಹುದ್ದೆಗಳನ್ನು ಕೊಟ್ಟಿರೋರು. BSc ಮತ್ತು ಅಥವಾ PUC ಮೇಲೆ 6 ತಿಂಗಳದ್ದು ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು, ಪ್ಲಸ್ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಇದು ಮೆಡಿಕಲ್ ಕೋರ್ಸ್ಗಳ ಬಗ್ಗೆ ರೀ. ಆಮೇಲೆ ಅಪ್ಲಿಕೇಶನ್ ಬೇಕಪ್ಪ ಅಂತಂದರೆ ನಮ್ಮ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ ರೀ, ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ ರೀ. PDF ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು, ಲಿಂಕ್ ಎಲ್ಲಿದೆ ಅಂತ ಅದನ್ನು ಕೂಡ ಒಂದು ಸಲ ತೋರಿಸ್ಬಿಡ್ತೇನೆ ನಿಮಗೆ ಫೈನಲ್. ಇದು ವೆಬ್ಸೈಟ್ ರೀ, ಅಫಿಷಿಯಲ್ ವೆಬ್ಸೈಟ್. ನೀವು ಏನು ಮಾಡಬೇಕು, ಕೆಳಗಡೆ ಬರಬೇಕಾಗ್ತೈತಿ. ಕೆಳಗಡೆ ಬಂದ ಮೇಲೆ ಇಲ್ಲಿ ನೋಡಂತೀರಿ, ಎಕ್ಸ್ಪ್ಲೋರ್ ಅಂತಿದೆ ಗೊತ್ತಾ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ರಿಕ್ರೂಟ್ಮೆಂಟ್ ಅಂತಿದೆ. ಸೊ ರಿಕ್ರೂಟ್ಮೆಂಟ್ ಎಕ್ಸ್ಪ್ಲೋರ್ ಅಂತ ಐತಿ ಇಲ್ಲಿ, ಇದಕ್ಕೆ ಕ್ಲಿಕ್ ಮಾಡ್ಕೊರಿ. ಇದಕ್ಕೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ರಿಕ್ರೂಟ್ಮೆಂಟ್ ಅಂತೇಳಿ, ಹೌದಾ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಕೆಳಗಡೆ ಬರಬೇಕು. ಕೆಳಗಡೆ ಬಂದ ಮೇಲೆ ಏನಾಗ್ತದಪ್ಪ ಅಂದರೆ ಇಲ್ಲಿ ನಿಮ್ಗಳಿಗೆ ಒಂದು ನೋಡಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತಿದೆ, ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಯ್ತು. ಈ ರೀತಿ ನೋಡಿ, ಇಲ್ಲಿ ನೋಟಿಫಿಕೇಶನ್ 93/2016 ಮತ್ತು 5 ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮ್ಗೆ CRE 5 ಅಂತ ಹೇಳಿದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ ಲಿಂಕ್ ಓಪನ್ ಆಗ್ತೈತಿ ನೋಡಿ, ಅಡ್ವರ್ಟೈಸ್ಮೆಂಟ್. ಇದು PDF, ಇದು ನಿಮಗೆ ಕ್ರಿಯೇಟ್ ಅಕೌಂಟು, ಲಾಗಿನ್ನು 2 ಅದಾವ. ಈ ರೀತಿ ನೀವು ಹೋಗಿ ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ಬೋದು. ಆಮೇಲೆ ನೋಡಿ, ಇಲ್ಲಿ ಫೀಸ್ ಸ್ವಲ್ಪ ಜಾಸ್ತಿ ಇದೆ. ಫಸ್ಟ್ ಆಫ್ ಆಲ್ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ ಎಲಿಜಿಬಿಲಿಟಿಗಳನ್ನು ಚೆಕ್ ಮಾಡ್ಕೊರಿ. ಇಲ್ಲಿ ನೋಡಿ, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಲೇಬೇಕು. ನೀವು ಇನ್ನೂ ನಮ್ದು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಮತ್ತು ನಮ್ಗೆ ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ನಡಿಂಗಿಲ್ಲ, ರಿಜೆಕ್ಟ್ ಆಗಿಬಿಡ್ತೈತಿ. ಹೆವಿ ಫೀಸ್ ಐತಿ, 3,000 ರೂಪಾಯಿ ಐತಿ ಫೀಸ. ಆಮೇಲೆ SC ದವರಿಗೆ 2,400 ರೂಪಾಯಿ ಐತಿ. ಫೀಸೇ ಹೆವಿ ಇರೋದ್ರಿಂದ ನೀವು ಮತ್ತು ಆಮೇಲೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ. ಎಲ್ಲ ಡಾಕ್ಯುಮೆಂಟ್ಗಳು ಇದ್ದರೆ ಮಾತ್ರ ನೀವು ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ರಿ. ಮತ್ತು ಅರ್ಹತೆಗಳನ್ನು ಚೆಕ್ ಮಾಡಿರಿ. ಆ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಎಲಿಜಿಬಿಲಿಟಿ ಚೆಕ್ ಮಾಡ್ಕೊರಿ. ಒಳಗಡೆ ಹೋದ್ಮೇಲೆ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊರಿ. ಚೆಕ್ ಇದ್ದಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಅವರು ಏನು ಮಾಡಿದಾರಪ್ಪ ಅಂತಂದರೆ BSc ಅಥವಾ ಮಿನಿಮಮ್ 10+2 ಸೈನ್ಸ್ 6 ತಿಂಗಳದ್ದು ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕೇಳಿದ್ದಾರೆ, ಪ್ಲಸ್ 2 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ.